ಹರಿ ಓಂ. ಗೀತೆ 2ನೇ ಅಧ್ಯಾಯದ 45ನೇ ಶ್ಲೋಕದಲ್ಲಿ ಇಡೀ ಗೀತೆಯ ಸಾರಾಂಶವನ್ನು ಇರಿಸಿದ್ದಾನೆ. ಹಾಗೆ ನೋಡಿದರೆ ಪ್ರತಿ ಶ್ಲೋಕದಿಂದಲೂ ಗೀತೆಯ ಸಾರವನ್ನು ನಮಗೆ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಆಗ್ತದೆ. ಎಲ್ಲದರಲ್ಲಿ ಇಳಿದು ಅದೇ ಕೃಷ್ಣ ಬೇರೆ ಬೇರೆ ಶಬ್ದಗಳಲ್ಲಿ ರಿಪೀಟ್ ಮಾಡಿದ್ದಾನೆ ಅಷ್ಟೇ. ಯಾಕಂದರೆ ಈ ಜಗತ್ತೇ ರಿಪಿಟೇಷನ್. ನಾವು ಬೆಳಗ್ಗೆ ಎದ್ದು ಇವತ್ತು ಮಾಡಿದ್ದೆ ನಾಳೆ ಮಾಡೋದು, ನಾಳೆ ಮಾಡಿದ್ದೆ ನಾಡ್ದು ಮಾಡೋದು. ಹೊಸ್ತೇನಾದರೂ ಇದೆಯಾ? ಈ ವಿಚಾರ ಮಾಡಿ. ನನಗೀಗ 74 ವರ್ಷ ಅಂತ ಹೇಳಿದೆ. 74 ವರ್ಷದಲ್ಲಿ ಮಾಡಿದ್ದೆ ಅಂಥದ್ದು ಅದು ಹೇಳುವುದಿಲ್ಲ, ಅದೆಲ್ಲ ಬೇಡ. ಈಗ ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಇಲ್ಲಿ ಏನುಂಟು? ವೇದಗಳು 4 ವೇದಗಳು 3 ಗುಣಗಳ ಬಗ್ಗೆ, ಸತ್ವ ರಜ ತಮ, ಇಂದ್ರಿಯ ಮನಸ್ಸು ಬುದ್ಧಿಗಳ ಬಗ್ಗೆ ಹೇಳ್ತವೆ. ಯಾವುದು? ಕರ್ಮಕಾಂಡ. 50 ವರ್ಷದವರೆಗೆ ನಾವು ಕರ್ಮಕಾಂಡದಲ್ಲಿರಬೇಕು. ಬ್ರಹ್ಮಚರ್ಯ, ಗೃಹಸ್ಥ ಅಥವಾ ಶೂದ್ರ, ವೈಶ್ಯ. ಏನಾಯಿತು? ಲೌಕಿಕದ ನಮ್ಮ ಕರ್ತವ್ಯವನ್ನು ನಿರ್ವಹಣೆ ಮಾಡೋದು, ಸಂಸಾರದಲ್ಲಿ ಇದ್ದುಕೊಂಡು ಸಾಧಿಸುವುದು. ಯಾಕೆ? ರಾಮ ಸಂಸಾರಿ, ಕೃಷ್ಣ ಸಂಸಾರಿ, ಪರಮಹಂಸರು ಸಂಸಾರಿ, ಸಂಸಾರಿಗಳೇ ಅರ್ಜುನ ಸಂಸಾರಿ. ಸೊ ಸಂಸಾರಿಗಳಿಗೆ ಶ್ರೇಷ್ಠತೆ ಕೊಡಲಾಗಿದೆ. ಹಾಗಿರುವಾಗ ನೆಕ್ಸ್ಟ್ ನಿಸ್ತ್ರೈಗುಣ್ಯೋ ಭವ. ಇದು ಪಾರಮಾರ್ಥಿಕ ಅನುಗ್ರಹ. ಇಂದ್ರಿಯಗಳು ತಮೋಗುಣ ಆದರೆ ಮನಸ್ಸು ರಜೋಗುಣ, ಬುದ್ಧಿ ಸತ್ವಗುಣ. ಈ 3 ದಾಟಿ ನಿಲ್ಲು. ನಮ್ಮ ಪ್ರಾಣವಾಯು ಬ್ರಹ್ಮರಂಧ್ರ ದಾಟಿ ಮೇಲೆ ಹೋದರೆ, ಗುಣ ನಿರ್ಗುಣವಾದರೆ ಅಥವಾ ಗುಣಾತೀತ ಆದರೆ, ಇಲ್ಲವೇ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ ಹೇಳಿದಂಗೆ ಬ್ರಹ್ಮರಂಧ್ರ ದಾಟಿದ ಮೇಲೆ ಅದು ಪೂರ್ಣ ಅವತಾರ. ಗುಣಗಳನ್ನು ದಾಟಿ ನಿಲ್ಲುವಂಥದ್ದು. ಅದು ಸೂಕ್ಷ್ಮ ತರಂಗಗಳ ಶಕ್ತಿ ಅಥವಾ ಸ್ಥಿತಿ. ಅದು ಶಕ್ತಿ ಸಂಪಾದನೆ ಆಗಿಬಿಡ್ತದೆ. ಯಾವುದರಿಂದ? ಸಾಧಾರಣ ಅನಾಹತ ಚಕ್ರದಿಂದ ಮೇಲೆ 3 ಚಕ್ರಗಳಿವೆ, ಕೆಳಗೆ 3 ಇವೆ. ಕೆಳಗೆ ಅದು ಜಡ ದ್ರವ್ಯದ ಒಟ್ಟಿಗೆ ಸಂಪರ್ಕ ಹೊಂದಿರ್ತದೆ. ಆಮೇಲೆ ಅದು ಶಕ್ತಿಯಾಗಿ ಪರಿವರ್ತನೆ ಹೊಂದುತ್ತದೆ. ಕಲ್ಲಿದ್ದಲ್ಲಿಂದ ನಾವು ಶಕ್ತಿ ಪಡೆಯುತ್ತೇವೆ, ನೀರಿನಿಂದ ಪಡೆಯುತ್ತೇವೆ, ಗಾಳಿಯಿಂದ ಪಡೆಯುತ್ತೇವೆ. ಆ 3ರ ಕಾಂಬಿನೇಷನ್ ಈ ಮನುಷ್ಯ ಶರೀರ. ಹಾಗಾದರೆ ಇದರಲ್ಲಿ ಎಂಥ ಶಕ್ತಿ ಇರ್ಬೋದು ವಿಚಾರ ಮಾಡಿ ಒಮ್ಮೆ. ಸೊ ಆದ್ದರಿಂದ ಹೇಳ್ತಾನೆ ನಿಸ್ತ್ರೈಗುಣ್ಯೋಭವ ನಿರ್ದ್ವಂದ್ವೋ. ಈ ಪ್ರಪಂಚದಲ್ಲಿ ಎಲ್ಲ ವಿರೋಧಾಭಾಸಗಳು, ಎಷ್ಟು ವಿರೋಧ ಶಬ್ದಗಳಿದೆ ಸ್ವಲ್ಪ ವಿಚಾರ ಮಾಡಿ ನೋಡಿ. ಗೀತೆಯಲ್ಲಿ 1000ಗಟ್ಟಲೆ ಶಬ್ದಗಳು. ಸತ್ಯ ಅಸತ್ಯ, ಧರ್ಮ ಅಧರ್ಮ, ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಉತ್ತರಾಯಣ ದಕ್ಷಿಣಾಯಣ, ಹೀಗೆ ಎಷ್ಟು ಬೇಕು ನಿಮಗೆ ಅಷ್ಟು ಕೊಡಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ಪರಮಾತ್ಮ ಹೇಳ್ತಾನೆ, ಆ ದ್ವಂದ್ವಗಳಿಂದ ಮೆಟ್ಟಿ ನಿಲ್ಲು, ಸಮತ್ವವಾಗಿರು, ಬ್ಯಾಲೆನ್ಸ್, ಸಮತ್ವ. ನಿತ್ಯ ಸತ್ವಸ್ಥೋ, ಸತ್ವಗುಣದಲ್ಲಿ ಇರುವ. ಸತ್ವಗುಣ ಬರುವುದು ಯಾವಾಗ? ಇಂದ್ರಿಯ ಮನಸ್ಸುಗಳ ಆಚೆ ಹೋದಾಗ. ರಾಮಕೃಷ್ಣ ಪರಮಹಂಸರು ತೋತಾಪುರಿಯ ಸಹಾಯದಿಂದ ಆಜ್ಞಾಚಕ್ರ ದಾಟಿದರು ಅಂಥೇಳಿ ರಂಗನಾಥಾನಂದರು ಬರೆದಿದ್ದಾರೆ. ಅದನ್ನು ಇನ್ನೊಮ್ಮೆ ವಿವರಿಸೋಣ. ಅದು ಸತ್ವಗುಣ. ಇಂದ್ರಿಯ ಮನಸ್ಸಿನಲ್ಲಿ ಇಲ್ಲ. ಲೌಕಿಕದಲ್ಲಿ ಅವರು ಇರಲೇ ಇರಲಿಲ್ಲ. ಮದುವೆ ಆಗಿದ್ದರು, ಸಂಸಾರ ನಡೆಸಿಲ್ಲ. ಆದರೆ ಅಂತಹ ಗೃಹಿಣಿ ಅವರಿಗೆ ಪಾರಮಾರ್ಥಿಕ ಸ್ತ್ರೀ ಸಿಕ್ಕಿದ ಕಾರಣ ಅವರಿಬ್ಬರು ಸಾಧನೆ ಮಾಡಿದರು. ಈ ರಾಮಕೃಷ್ಣನಿಗೆ ಅದು ಸಾಧ್ಯವಾ? ಇಲ್ಲ. ನಿರ್ಯೋಗಕ್ಷೇಮ. ಇಲ್ಲದ್ದನ್ನು ಪಡೆಯುವುದು, ಪಡೆದದ್ದನ್ನು ಮೇಂಟೈನ್ ಮಾಡಲಿಕ್ಕೆ ಹೋರಾಡುವುದು. ಅದನ್ನು ಬಿಟ್ಟುಬಿಡು ಅಂತ ಹೇಳ್ತಾನೆ. ಆತ್ಮವಾನ್. ನೋಡಿ, ಒಂದೇ ಶಬ್ದ, ಆತ್ಮದಲ್ಲಿಯೇ ಸ್ಥಿತ ಆತ್ಮವಾನ್. ಸೊ ಇಡೀ ಗೀತೆಯ ಸಾರ ಈ ಶ್ಲೋಕದಲ್ಲಿ ಇದೆ. ಶ್ರೀಕೃಷ್ಣ ಪರಬ್ರಹ್ಮಾರ್ಪಣಮಸ್ತು.